68ನೇ ಕ್ವಶನ್. ಪಾವ್ಲೋವ್ರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅಂತ ಕೇಳಿದ್ದಾರೆ. ಓಕೆ, ಇನ್ ಪಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ ರಿಂಗಿಂಗ್ ಆಫ್ ಬೆಲ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ರಿಂಗಿಂಗ್ ಆಫ್ ಬೆಲ್ಲು ಯಾವುದು ನ್ಯಾಚುರಲ್ ಸ್ಟಿಮ್ಯುಲಸ್ ಅಥವಾ ಕಂಡೀಷನ್ ಸ್ಟಿಮ್ಯುಲಸ್, ಏನು ಅಸಹಜ ಅನುಕ್ರಿಯನ ಅಥವಾ ಅನುಬಂಧಿತ ಅನುಕ್ರಿಯನ, ಇದನ್ನ ನಾವು ತಿಳ್ಕೊಬೇಕತ್ತೀರಿ. ಮೊದಲಿಗೆ ನಾವು ಏನು ಮಾಡೋಣ, ಪಾವ್ಲೋವ್ರ ಅದೇನು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಇದೆಯಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಓಕೆ, ಆಮೇಲೆ ಇನ್ನೊಂದು ನೋಡಿ, ಈ ಪೇಪರ್ 1ರ 61ನೇ ಕ್ವಶನು ಸಹ ಅದರ ಮೇಲೆ ಕೊಟ್ಟಿದ್ದಾರೆ. ಇನ್ ಕ್ಲಾಸಿಕಲ್ ಕಂಡೀಷನಿಂಗ್ ಡಾಗ್ ಇಸ್ ಗಿವನ್ ಫುಡ್ ಆ್ಯಂಡ್ ಇಮಿಡಿಯೇಟ್ಲಿ ಸಲೈವೇಟ್ಸ್ ಹಿಯರ್ ಫುಡ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಫುಡ್ ಇಲ್ಲಿ ಕಂಡೀಷನ್ ಸ್ಟಿಮ್ಯುಲಸ್ ಏನು ಅನ್ಕಂಡೀಷನ್ ಸ್ಟಿಮ್ಯುಲಸ್ ಹಿಂಗದು ಕೇಳಿದ್ದಾರೆ ರೆಸ್ಪಾನ್ಸ್. ಇವೆರಡೂ ಕ್ವಶನ್ಗೆ ನಾವು ಒಂದೇ ಸಲ ಆನ್ಸರ್ ಮಾಡ್ಬೋದು. ಮೊದಲಿಗೆ ನಾವೇ ಮಾಡೋಣ, ಇಲ್ಲಿ ಈ ಎಕ್ಸ್ಪೆರಿಮೆಂಟ್ನ ನೋಡೋಣ. ಯಾವುದು ಪಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತೇಳಿ. ಅವರ ಎಕ್ಸ್ಪೆರಿಮೆಂಟಲ್ ಸೆಟಪ್ ಹೆಂಗಿರ್ತದಪ್ಪ ಅಂತಂದರೆ, ಒಂದು ನಾಯಿನ ತೊಗೊಂಡಿರ್ತಾರೆ ಎಕ್ಸ್ಪೆರಿಮೆಂಟ್ ಪರ್ಪಸ್ಗೆ. ಅವ್ರು ಏನು ಮಾಡ್ತಾರೆ, ಒಂದು ಈ ಥರ ನಾಯಿಯ ಬಾಯಿಗೆ ಏನು ಮಾಡ್ತಾರೆ, ಈ ಸಲೈವ ಅಂದರೆ ಜೊಲ್ಲನ್ನು ಕಲೆಕ್ಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಪೈಪನ್ನು ಸೆಟಪ್ ಮಾಡಿರ್ತಾರೆ. ಅಂದರೆ ಆ ನಾಯಿ ಏನಾದರೂ ಜೊಲ್ ಸುರಿಸಿದ್ರೆ ಅದೇನಾಗಬೇಕು ಅಂತಂದರೆ ಕಲೆಕ್ಟಾಗಿ ಬಂದು ಇಲ್ಲಿ ಅಂದರೆ ಇದು ಮೆಜರ್ಮೆಂಟ್ ಮಾಡುವಂಥ ಒಂದು ಮಷಿನ್ ಅಂತ ತಿಳ್ಕೊಳ್ಳಿ. ಒಂದು ಮೆಜರ್ಮೆಂಟ್ ಮಾಡುವಂಥ ಮಷಿನ್ಗೆ ಅದು ಬಂದು ಬೀಳ್ತದೆ. ಅಂದರೆ ಯಾವಾಗ ನಾಯಿ ಜೊಲ್ ಸುರಿಸ್ತದಲ್ಲ ಅದು ಎಷ್ಟು ಪ್ರಮಾಣದ ಜೊಲ್ಲನ್ನು ಸುರಿಸ್ತದೆ ಅನ್ನೋದನ್ನು ಮೆಜರ್ ಮಾಡೋಕ್ಕೆ ಈ ಥರ ಅವರು ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿರ್ತಾರೆ. ಯಾರು, ಪಾವ್ಲೋವ್ನವರು. ಓಕೆ, ನೆಕ್ಸ್ಟು ಈ ಪಾವ್ಲೋವ್ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಒಳಗೆ ಮೇನ್ ಏನಪ್ಪ ಅಂತಂದರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಅಂತಂದರೆ ಏನಿಲ್ಲಿ ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಯಾವ ಅಂಶ ನಮಗೆ ಉದ್ದೀಪನ ನೀಡ್ತದೋ ಅಥವಾ ಪ್ರಚೋದನೆ ನೀಡ್ತದೋ ಅದೇ ಏನು ನಮಗೆ ಸ್ಟಿಮ್ಯುಲಸ್ ಅಂತ. ಆಮೇಲೆ ರೆಸ್ಪಾನ್ಸ್ ಅಂತಂತಂದರೆ ಆ ಉದ್ದೀಪನ ನೋಡಿದ ತಕ್ಷಣ ನಮ್ಮಲ್ಲಿ ಆಗುವಂಥ ಬದಲಾವಣೆ ಅಥವಾ ಕ್ರಿಯೆಗಳೇ ಏನು ರೆಸ್ಪಾನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕಂಡೀಷನ್ ಥಿಯರಿ ಒಳಗೆ ಏನು ಮಾಡ್ತಾರೆ ಅಂತಂದರೆ ಪಾವ್ಲೋವ್ ಏನು ಮಾಡ್ತಾರೆ ಅಂದರೆ ಈ ನಾಯಿಯನ್ನು ಈ ಥರ ಕಟ್ಟಿ ಹಾಕಿ ಅಂದರೆ ಸೆಟಪ್ ಮಾಡಿ ಅವ್ರು ಏನು ಮಾಡ್ತಾರೆ, ಆಹಾರವನ್ನು ತೊಗೊಂಬರುವಾಗ ಆ ಆಹಾರದ ಸ್ಮೆಲ್ಲನ್ನು ನೋಡಿಬಿಟ್ಟು ಏನಾಗ್ತದೆ, ಆ ನಾಯಿಯ ಬಾಯಿಂದ ಜೊಲ್ ಸುರಿಸ್ತದೆ. ಓಕೆ, ಸೊ ಇಲ್ಲಿ ಏನಾಯ್ತದು, ಈ ಫುಡ್ ಏನಾಯ್ತದು ಸ್ಟಿಮ್ಯುಲಸ್ ಆಯಿತು ಅಥವಾ ಉದ್ದೀಪನ ಆಯಿತು. ಅದೇ ರೀತಿ ಈ ಸಲೈವ ಅಂತಂದರೆ ಜೊಲು ಸುರಿಸೋದೇನಾಯಿತು ಅದರ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಆಯ್ತದು. ಓಕೆ, ಈ ಹೋಲ್ ಎಕ್ಸ್ಪೆರಿಮೆಂಟ್ ಏನು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಇಲ್ಲಿ ಕಂಡೀಷನಿಂಗ್, ಇಲ್ಲಿ ನೋಡಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತದೆ. ಮೊದಲಿಗೆ ಕಂಡೀಷನಿಂಗ್ ಅಂದರೆ ಏನಂತ ನಾವು ತಿಳ್ಕೊಳ್ಳೋದಾದರೆ, a learning process in which an organism's behavior becomes dependent on the occurrence of a stimulus in its environment ಅಂತ ಹೇಳಿದ್ದಾರೆ. ಅಂದರೆ ನಿಯಂತ್ರಣ, ಕಂಡೀಷನಿಂಗ್ ಅಂತಂದರೆ ನಿಯಂತ್ರಣ ಮಾಡೋದು. ಅಂದರೆ ಜೀವಿಗಳ ನಡವಳಿಕೆಯು ಅದರ ಪರಿಸರದಲ್ಲಿ ಪ್ರಚೋದನೆಯ ಸಂಭವಿಸುವಿಕೆಯ ಮೇಲೆ ಅವಲಂಬಿತವಾಗಿರುವ ಕಲಿಕೆಯ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಯಾವುದಾದ್ರೂ ಒಂದು ಪ್ರಚೋದನೆಯನ್ನು ನೀಡುವ ಮುಖಾಂತರ ಒಂದು ಪ್ರಾಣಿಯ ರೆಸ್ಪಾನ್ಸನ್ನು ನಾವು ಚೇಂಜ್ ಮಾಡ್ಬೋದು. ಓಕೆ, ಅಂದರೆ ಅದರ ಬಿಹೇವಿಯರ್ನ ನಾವೇ ಮಾಡ್ಬೋದು, ಒಂದು ಸ್ಟಿಮ್ಯುಲಸ್ನ ನೀಡೋದ್ರ ಮುಖಾಂತರ ಚೇಂಜ್ ಮಾಡ್ಬೋದು. ಇಲ್ಲಿ ಒಂದು ಪ್ರಾಣಿ ಒಂದು ಸ್ಟಿಮ್ಯುಲಸ್ಗೆ ಅಂತಂದರೆ ಒಂದು ಉದ್ದೀಪನಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಆ ಪ್ರಾಣಿ ಆ ಉದ್ದೀಪನಕ್ಕೆ ನಾವು ರೆಸ್ಪಾನ್ಸ್ ಮಾಡೋ ಥರ ಮಾಡೋದೇ ಕಂಡೀಷನಿಂಗ್. ಓಕೆ, ನಿಮಗೆ ಇದನ್ನ ನಾವು ಎಕ್ಸ್ಪೆರಿಮೆಂಟ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಕಂಡೀಷನಿಂಗ್ ಅಥವಾ ನಿಯಂತ್ರಣ ಅಂದ್ರೆ ಏನಂತ ಅರ್ಥ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ 3 ಕಂಡೀಷನ್ ಬರ್ತದೆ. ಒಂದನೇದು ಬಿಫೋರ್ ಕಂಡೀಷನಿಂಗ್, ಡ್ಯೂರಿಂಗ್ ಕಂಡೀಷನಿಂಗ್ ಮತ್ತು ಆಫ್ಟರ್ ಕಂಡೀಷನಿಂಗ್ ಅಂತ. ಇಲ್ಲಿ ನೋಡಿ, ಬಿಫೋರ್ ಕಂಡೀಷನಿಂಗ್ ಒಳಗೆ ಏನಿರ್ತದೆ ಅಂತಂದರೆ, ಇಲ್ಲಿ ಯಾವಾಗ ಇದಕ್ಕೆ ಆಹಾರವನ್ನು ತಂದಾಗ ಏನಾಗ್ತದೆ, ಇಲ್ಲಿ ಆಹಾರ ಅದಕ್ಕೆ ಏನಾಗ್ತದೆ ಸ್ಟಿಮ್ಯುಲಸ್ ಆಗಿ ಆ್ಯಕ್ಟ್ ಮಾಡ್ತದೆ. ಓಕೆ, ಅನ್ಕಂಡೀಷನ್ ಸ್ಟಿಮ್ಯುಲಸ್ ಅಂತ ಆ್ಯಕ್ಟ್ ಮಾಡ್ತದೆ. ಮತ್ತು ಅದೇ ಥರ ಇಲ್ಲಿ ಗಂಟೆ ಅಂತಂದರೆ ಇವರು ಪಾವ್ಲೋವ್ದವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದರೆ, ಅದಕ್ಕೆ ಆಹಾರವನ್ನು ತರುವಾಗ ಫಸ್ಟ್ ಒಂದು ಬೆಲ್ ಬಾರಿಸ್ತಿರ್ತಾರೆ. ಓಕೆ,
ಬೆಲ್ ಬಾರಿಸ್ತಾರೆ ಮತ್ತು ಆಹಾರವನ್ನು ಕೊಡ್ತಿರ್ತಾರೆ. ಅವಾಗ ನಾಯಿ ಏನು ಮಾಡ್ತಿರ್ತದೆ, ಬೆಲ್ ಬಾರಿಸಿದಕ್ಕೆ ಯಾವುದೇ ಥರದ ಜೊಲ್ಲನ್ನು ಸುರಿಸ್ತಿರಲ್ಲ. ಅಂತಂದರೆ ಆ ಗಂಟೆ ಆ್ಯಕ್ಚುಲಿ ಅವ್ರಿಗೂ ಗಂಟೆಗೆ ಯಾವುದೇ ಥರದ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ. ಅದೇ ಆಹಾರದ ವಾಸನೆ ಅಥವಾ ಕಣ್ಣಿಂದ ನೋಡಿದ ತಕ್ಷಣ ಏನು ಮಾಡ್ತದೆ, ಜೊಲ್ ಸುರಿಸ್ತದೆ. ಓಕೆ, ಇಲ್ಲಿ ನಮ್ಮ ಕಂಡೀಷನ್ ಏನಪ್ಪ ಅಂತಂದರೆ, ಈ ಗಂಟೆ ಅನ್ನೋದೇನದು ಇದನ್ನು ನಾವು ಸ್ಟಿಮ್ಯುಲಸ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಬಿಫೋರ್ ಕಂಡೀಷನಿಂಗ್ ಇದೊಂದು ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತ ಆಗಿ ಆ್ಯಕ್ಟ್ ಮಾಡ್ತದೆ. ಓಕೆ, ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತಂದರೆ ಯಾವುದೇ ತರನಾದ ರೆಸ್ಪಾನ್ಸನ್ನು ಅಥವಾ ಪ್ರತಿಕ್ರಿಯೆಯನ್ನು ಈ ಗಂಟೆ ಬಾರಿಸಿದಾಗ ಈ ನಾಯಿ ಕೊಡ್ತಿರೋದಿಲ್ಲ. ಬದಲಾಗಿ ಈ ಕಂಡೀಷನ್ಡ್ ಅಥವಾ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದರೆ ನ್ಯಾಚುರಲ್ ಸ್ಟಿಮ್ಯುಲಸ್. ಅನ್ಕಂಡೀಷನ್ ಅಂತಂದರೆ ನ್ಯಾಚುರಲ್ ಅಂತ ಅನ್ಕೋಬಹುದು. ಸಾಧಾರಣವಾಗಿ ನಾಯಿಗಳು ಆಹಾರವನ್ನು ನೋಡಿದಾಗ ಜೊಲ್ ಸುರಿಸೋದು ಸಾಮಾನ್ಯ. ಓಕೆ, ಅಂದರೆ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದರೆ ಸಾಮಾನ್ಯ ಅಂತ ಅರ್ಥ. ಓಕೆ, ಈಗ ನಮ್ಗೆ ಇರುವಂಥ ಚಾಲೆಂಜ್ ಏನಪ್ಪ ಅಂತಂದರೆ, ಈ ಗಂಟೆಯನ್ನು ಬಾರಿಸಿದಾಗ ಆ ನಾಯಿ ಏನು ಮಾಡಬೇಕು, ಜೊಲ್ ಸುರಿಸೋ ಹಾಗೆ ನಾವು ಮಾಡಬೇಕು. ಇದನ್ನೇ ಪೋಲೋ ಸಹ ಮಾಡಿದ್ದು. ನೆಕ್ಸ್ಟ್ ಇದು ಇಲ್ಲಿವರೆಗೂ ಏನಾಯ್ತು ಬಿಫೋರ್ ಕಂಡೀಷನಿಂಗ್. ಇನ್ನು ಡ್ಯೂರಿಂಗ್ ಕಂಡೀಷನಿಂಗ್ ಒಳಗೆ ಏನು ಮಾಡ್ತಾರಪ್ಪ ಅಂತಂದರೆ, ಪ್ರತಿ ಸಲ ಅದಕ್ಕೆ ಊಟ ಕೊಡುತ್ತಿರುವಾಗ ಫಸ್ಟ್ ಬೆಲ್ ಬಾರಿಸ್ತಾರೆ, ಆಮೇಲೆ ಅದಕ್ಕೆ ಊಟ ಕೊಡ್ತಾರೆ. ಮತ್ತೊಮ್ಮೆ ಅದೇ ಥರ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಫಸ್ಟ್ ಅದಕ್ಕೆ ಊಟ ಕೊಡ್ಬೇಕಾಗ್ತಾರೆ, ಬೆಲ್ ಬಾರಿಸ್ತಾರೆ ಮತ್ತು ಊಟ ಕೊಡ್ತಾರೆ, ಬೆಲ್ ಬಾರಿಸ್ತಾರೆ ಊಟ ಕೊಡ್ತಾರೆ, ಬೆಲ್ ಬಾರಿಸ್ತಾರೆ ಊಟ ಕೊಡ್ತಾರೆ. ಹಾಗೆ ಮತ್ತು ಪ್ರತಿ ಸಲನೂ ಆಹಾರವನ್ನು ನೋಡಿದಾಗ ಅದಕ್ಕೆ ಏನಾಗ್ತದೆ, ಅದು ರೆಸ್ಪಾನ್ಸ್ ಮಾಡ್ತಾನೆ ಇರ್ತದೆ. ಇದನ್ನ ಏನು ಅನ್ಬೋದು ನಾವು, ಅನ್ಕಂಡೀಷನ್ ರೆಸ್ಪಾನ್ಸ್ ಅಂದರೆ ಸಹಜವಾದ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಇದು ಆಹಾರವನ್ನು ನೋಡಿನೇ ಜಲ್ ಸುರಿಸಿದ್ದಾದ್ರೂ ಇಲ್ಲಿ ಡ್ಯೂರಿಂಗ್ ಕಂಡೀಷನಿಂಗ್ ಏನು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಿಬಿಡ್ತಾರೆ. ಅದಕ್ಕೆ ಬೆಲ್ ಹೊಡೆದು ಆಹಾರ ಕೊಡೋದು, ಬೆಲ್ ಹೊಡೆದು ಆಹಾರ ಕೊಡೋದು, ಬೆಲ್ ಹೊಡೆದು ಆಹಾರ ಕೊಡೋದು. ಅಂದರೆ ಅದು ಮೆಂಟಲಿ ಏನು ಮಾಡ್ತಿರ್ತದೆ ಡಾಗ್ ಅಂತಂದರೆ, ಬೆಲ್ ಹೊಡಿತಪ್ಪ ಅಂತಂದರೆ ಅದಕ್ಕೆ ಡೈರೆಕ್ಟ್ ಊಟ ಬರಲೇಬೇಕು ಅಂತ ಅರ್ಥ. ಓಕೆ, ಬೆಲ್ ಹೊಡಿತಂತಂದರೆ ಊಟ ಬರೋದು ಫಿಕ್ಸ್ ಅಂತ ಅರ್ಥ. ಅದು ಯಾಕಂದರೆ ಹಿಂಗೆ ರೂಢಿ ಮಾಡಿರ್ತಾರೆ, ಬೆಲ್ ಹೊಡೆದು ಆಹಾರ ಕೊಡೋದು. ಸೊ ಈ ನೆಕ್ಸ್ಟ್ ಏನು ಮಾಡ್ತಾರೆ, ಆಫ್ಟರ್ ಕಂಡೀಷನಿಂಗ್ ಏನು ಮಾಡ್ತಾರೆ ಅಂತಂದರೆ, ಕೇವಲ ಬೆಲ್ ಹೊಡಿತಾರೆ ಮಾತ್ರ. ಬೆಲ್ ಹೊಡೆದಾಗ ಏನಾಗ್ತದೆ, ಊಟ ಕೊಡೋದಿಲ್ಲ. ಆದರೆ ಬೆಲ್ ಹೊಡೆದಾಗ ಅದರ ಡಾಗಿನ ಮೈಂಡಲ್ಲಿ ಅಥವಾ ಮೆಂಟಲಿ ಅದೇನು ಥಿಂಕ್ ಮಾಡ್ತಿತ್ತಪ್ಪ ಅಂತಂದರೆ, ಬೆಲ್ ಹೊಡಿತಂದರೆ ನನಗೆ ಆಹಾರ ಬರ್ತದೆ ಈಗ ಅಂತ ಥಿಂಕ್ ಮಾಡ್ತದೆ. ಆದರೆ ಅವ್ರು ಏನು ಮಾಡ್ತಾರೆ, ಕೇವಲ ಬೆಲ್ ಮಾತ್ರ ಹೊಡ್ತಾರೆ, ಆಹಾರವನ್ನು ಕೊಡೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಈ ಸಲೈವ ಅಂತಂದರೆ ಜೋಲ ಸುರಿಸ್ತದನ ಅಂತ ಚೆಕ್ ಮಾಡ್ತಾರೆ. ನೀವು ನೋಡ್ಬೋದು ಈ ಪಿಕ್ಚರಲ್ಲಿ ಕೇವಲ ಬೆಲ್ ಮಾತ್ರ ಬಾರಿಸಿದ್ದಾರೆ, ಆದರೆ ಆಹಾರವನ್ನು ನೀಡಿಲ್ಲ. ಸೊ ಇದೇನಾಗೈತಿ, ಇಲ್ಲಿ ಕಂಡೀಷನ್ಡ್ ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಆಯ್ತು ಇದು. ಓಕೆ, ಇಲ್ಲಿ ನೋಡಿ, ಇಲ್ಲಿರುವಂಥ ನ್ಯೂಟ್ರಲ್ ಸ್ಟಿಮ್ಯುಲಸ್ ಇಲ್ಲಿ ಏನಾಗಿ ಚೇಂಜ್ ಆಗಿದೆ, ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿ ಚೇಂಜ್ ಆಗಿದೆ. ಸೊ ಇದೇ ಕಂಡೀಷನಿಂಗ್ ಅಂತ ನಾನು ಆವಾಗ ಹೇಳಿದ್ದು. ಅಂತಂದರೆ ಯಾವ ಸ್ಟಿಮ್ಯುಲಸ್ಗೆ ಆ ನಾಯಿ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲೋ ಅಂಥ ಸ್ಟಿಮ್ಯುಲಸ್ಗೆ ನಾವು ಆ ನಾಯಿ ರೆಸ್ಪಾನ್ಸ್ ಮಾಡೋ ಥರ ಮಾಡೋದೇ ಕಂಡೀಷನಿಂಗ್ ಅಂತ ಅರ್ಥ. ಓಕೆ, ಈ ಮೂರು ಏನಿದೆ, ಇಲ್ಲಿ 3 ಕಂಡೀಷನ್ಸ್ ಇದೆ. ಸೊ ನೋಡಿಲಿ, ಬಿಫೋರ್ ಕಂಡೀಷನಿಂಗ್ ಏನಾಯ್ತಪ್ಪ ಅಂತಂದರೆ, ಅನ್ಕಂಡೀಷನ್ ಸ್ಟಿಮ್ಯುಲಸ್ ಏನಿತ್ತಪ್ಪ ಅಂತಂದರೆ ನ್ಯಾಚುರಲ್ ಆಗಿ ಬರುವಂಥ ಉದ್ದೀಪನ ಏನಿತ್ತು ಅಂತಂದರೆ ಫುಡ್ ಆಗಿತ್ತು. ಓಕೆ, ಅದೇ ಬಿಫೋರ್ ಕಂಡೀಷನಲ್ಲಿ ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಅಂದರೆ ನ್ಯಾಚುರಲ್ ಆಗಿ ಬರುವಂಥ ಪ್ರತಿಕ್ರಿಯೆ ಏನಾಗಿತ್ತು, ಸಲೈವ. ಫುಡ್ ನೋಡಿದ ತಕ್ಷಣ ಸಲೈವ ಬರ್ತಿತ್ತು. ಅದೇ ಅವಾಗೂ ಸಹ ಅಂದರೆ ಬಿಫೋರ್ ಕಂಡೀಷನಿಂಗ್ ಅವ್ರು ಮಾಡ್ತಾರೆ, ಬೆಲ್ ಹೊಡಿತಿದ್ರು, ಊಟ ಕೊಡ್ತಿದ್ರು. ಆದರೆ ಅವಾಗ ಬೆಲ್ ಹೊಡೆದಾಗ ಏನೂ ರಿಯಾಕ್ಷನ್ ಮಾಡ್ತಿರ್ಲಿಲ್ಲ. ಸೊ ಇದು ನ್ಯೂಟ್ರಲ್ ಸ್ಟಿಮ್ಯುಲಸ್ ಆಗಿತ್ತು ಬೆಲ್. ಬಟ್ ಡ್ಯೂರಿಂಗ್ ಕಂಡೀಷನ್ ಒಳಗೆ ಏನು ಮಾಡಿದರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಿದರು. ಏನಂತ, ಫಸ್ಟು ಬೆಲ್ ಹೊಡೆಯೋದು, ಆಮೇಲೆ ಫುಡ್ ಕೊಡೋದು, ಬೆಲ್ ಹೊಡೆಯೋದು ಫುಡ್ ಕೊಡೋದು, ಬೆಲ್ ಹೊಡೆಯೋದು ಫುಡ್ ಕೊಡೋದು. ಓಕೆ, ಅಂದರೆ ಇಲ್ಲಿ ಅನ್ಕಂಡೀಷನ್ ಸ್ಟಿಮ್ಯುಲಸ್ ಯಾವುದು, ಫುಡ್ಡು. ಓಕೆ, ನೆಕ್ಸ್ಟ್ ನ್ಯೂಟ್ರಲ್ ಸ್ಟಿಮ್ಯುಲಸ್ ಯಾವುದಾಗಿತ್ತು, ಬೆಲ್. ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂದರೆ ಅದಕ್ಕೆ ಯಾವುದೇ ಥರದ ರೆಸ್ಪಾನ್ಸ್ ಮಾಡ್ತಿರಲ್ಲ, ಅದು ಬೆಲ್. ನೆಕ್ಸ್ಟು ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಅಂದರೆ ನ್ಯಾಚುರಲ್ ಆಗಿ ಬರುವಂಥ ರೆಸ್ಪಾನ್ಸ್ ಏನಾಯಿತು, ಸಲೈವ ಆಯಿತು. ಓಕೆ, ಬಟ್ ಆಫ್ಟರ್ ಕಂಡೀಷನಿಂಗ್ ಏನಾಯಿತು, ಕಂಡೀಷನ್ಡ್ ಸ್ಟಿಮ್ಯುಲಸ್. ಓಕೆ, ಇಲ್ಲಿ ನೋಡಿ, ಕಲರ್ ಚೇಂಜ್ ಮಾಡ್ತೀನಿ ನಾನು ಸ್ವಲ್ಪ. ಇಲ್ಲಿ ಆಫ್ಟರ್ ಕಂಡೀಷನಿಂಗ್ ಏನಾಯಿತು, ನ್ಯೂಟ್ರಲ್ ಸ್ಟಿಮ್ಯುಲಸ್ ಇದ್ದಂಥದ್ದು ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿ ಬದಲಾಯಿತು. ಓಕೆ, ಅಂದರೆ ಯಾವ ಸ್ಟಿಮ್ಯುಲಸ್ ಅಥವಾ ಉದ್ದೀಪನಕ್ಕೆ ಅದು ರೆಸ್ಪಾನ್ಸ್ ಮಾಡ್ತಿರೋದಿಲ್ವೋ
ಆಫ್ಟರ್ ಕಂಡೀಷನಿಂಗ್ ಏನಾಯಿತು, ಅಂದರೆ ಬೆಲ್ಲಿಗೆ ಅದು ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಬೆಲ್ ಹೊಡೆದ್ರೆ ಆಹಾರ ಬರ್ತದಂತ ಅದು ಮೆಂಟಲ್ ಫಿಕ್ಸ್ ಆಯಿತು. ಸೊ ಜ್ವಲನ ಸೋರಿಸ್ತು. ಇಲ್ಲೂ ಸಹ ಏನಾಯಿತು, ಇಲ್ಲಿ ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಆಗಿದ್ದಂಥ ಸಲೈವ ಇಲ್ಲೇನಾಯಿತು, ಕಂಡೀಷನ್ ಒಳಗೆ ಕಂಡೀಷನ್ಡ್ ರೆಸ್ಪಾನ್ಸ್ ಆಗಿ ಪರಿವರ್ತನೆ ಹೊಂದಿತು. ಹೌದಾ ತಾನೆ? ಇದೇ ಅಂದರೆ ಇದೇ ಪೌಲೋಸ್ ಕ್ಲಾಸಿಕಲ್ ಕಂಡೀಷನ್ ಅಂತಂದರೆ ಯಾವುದೇ ಉದ್ದೀಪನಕ್ಕೆ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲೋ ಆ ಉದ್ದೀಪನಕ್ಕೆ ರೆಸ್ಪಾನ್ಸ್ ಮಾಡೋ ಥರ ಮಾಡೋದೇ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ ಆಫ್ ಪೌಲೋವ್. ಓಕೆ, ಸೊ ನಿಮಗೆ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಫುಡ್ ಏನು, ಕಂಡೀಷನ್ ಸ್ಟಿಮ್ಯುಲಸ ಅಥವಾ ಅನ್ಕಂಡೀಷನ್ ಸ್ಟಿಮ್ಯುಲಸ, ಅದೇ ಥರ ಬೆಲ್ಲು ಕಂಡೀಷನ್ ಸ್ಟಿಮ್ಯುಲಸ ಅನ್ಕಂಡೀಷನ್ ಸ್ಟಿಮ್ಯುಲಸ, ಈ ಸಲೈವಾ ಕಂಡೀಷನ್ ಸ್ಟಿಮ್ಯುಲಸ ಅನ್ಕಂಡೀಷನ್ ಸ್ಟಿಮ್ಯುಲಸ. ಸೊ ಇದ್ರ ಮೇಲೆ ನಮಗೆ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಈಗ ಕಾನ್ಸೆಪ್ಟ್ ನಾನು ಅರ್ಥ ಇದೆ ಅಂದ್ಕೊತೀನಿ. ಸೊ ಈಗ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಓಕೆ, ಪೌಲೋವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅಂತ ಕೇಳಿದ್ದಾರೆ. ಓಕೆ, ಗಂಟೆಯ ಶಬ್ದವು ಮೊದಲಕ್ಕೆ ಇಲ್ಲಿ ಗಂಟೆಯ ಶಬ್ದ ಮೊಟ್ಟ ಮೊದಲಿಗೆ ಏನಾಗಿರ್ತದೆ, ನ್ಯೂಟ್ರಲ್ ಸ್ಟಿಮ್ಯುಲಸ್ ಆಗಿರ್ತದೆ. ಓಕೆ, ಇಲ್ಲಿ ಆ ಗಂಟೆಯ ನ್ಯೂಟ್ರಲ್ ಸ್ಟಿಮ್ಯುಲಸ್ ಆದಂಥ ಗಂಟೆಯ ಶಬ್ದವನ್ನು ನಾವು ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಥವಾ ಕಂಡೀಷನ್ಡ್ ಅಂತಂದರೆ ಅನುಬಂಧಿತ ಉದ್ದೀಪನ ಆಗಿ ಏನು ಮಾಡ್ತೀವಿ, ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಗಂಟೆಯ ಶಬ್ದವು ಏನಿಲ್ಲಿ ಕಂಡೀಷನ್ ಸ್ಟಿಮ್ಯುಲಸ್ ಅಂತ ಆನ್ಸರಲ್ಲಿ, ಅಂದರೆ ಅನುಬಂಧಿತ ಉದ್ದೀಪನ ನಾವು ಕನ್ವರ್ಟ್ ಮಾಡಿದ್ದದು. ಓಕೆ, ಯಾವುದೋ ಗಂಟೆಯನ್ನು ನ್ಯೂಟ್ರಲ್ ಸ್ಟಿಮ್ಯುಲಸ್ ಟು ಕಂಡೀಷನ್ ಸ್ಟಿಮ್ಯುಲಸ್ ಆಗಿ ನಾವು ಕನ್ವರ್ಟ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನು 61ನೇದು. ಸೊ ಇಲ್ಲಿ ನೋಡಿಲಿ, ಇನ್ ಕ್ಲಾಸಿಕಲ್ ಕಂಡೀಷನಿಂಗ್ ಡಾಗ್ ಈಸ್ ಗಿವನ್ ಫುಡ್ ಆ್ಯಂಡ್ ಇಮಿಡಿಯೇಟ್ಲಿ ಸಲೈವೇಟ್ಸ್. ಹಿಯರ್ ಫುಡ್ ಈಸ್ ಅಂತ ಕೇಳಿದ್ದಾರೆ. ಫುಡ್ಡು ಯಾವಾಗಲೂ ಸಹ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿನೇ ಇರ್ತದೆ. ಓಕೆ, ಫುಡ್ ಯಾವಾಗಲೂ ಸಹ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿರ್ತದೆ. ಸೊ ಆನ್ಸರ್ ಬಂದ್ಬಿಟ್ಟು 2ನೇದು. ಓಕೆ, ಅಸಹಜ ಉದ್ದೀಪನ ಇದು. ಅದೇ ಥರ ಈ ಮೇಲಿನ ಕ್ವಶನ್ದಲ್ಲಿ ನೋಡೋದಾದ್ರೆ ಮೇಲಿನ ಕ್ವಶನ್ದಲ್ಲಿ ನೋಡೋದಾದ್ರೆ ನ್ಯಾಚುರಲ್ ಸ್ಟಿಮ್ಯುಲಸ್ ಯಾವುದಾಗಿರುತ್ತಪ್ಪ ಅಂತಂದರೆ ನ್ಯಾಚುರಲ್ ಸ್ಟಿಮ್ಯುಲಸ್. ಇಲ್ಲಿ ನ್ಯಾಚುರಲ್ ಸ್ಟಿಮ್ಯುಲಸ್ ಯಾವುದಾಗಿರುತ್ತಪ್ಪ ಅಂತಂದರೆ ಫುಡ್. ಓಕೆ, ಅದೇ ನ್ಯಾಚುರಲ್ ರೆಸ್ಪಾನ್ಸ್ ಯಾವುದಾಗಿರ್ತದೆ ಅಂತಂದರೆ ಸಲೈವಾ. ಓಕೆ, ಕಂಡೀಷನ್ ಸ್ಟಿಮ್ಯುಲಸ್ ಯಾವುದಾಗಿರ್ತದೆ, ಬೆಲ್ಲು. ಅದೇ ಕಂಡೀಷನ್ ರೆಸ್ಪಾನ್ಸ್ ಅದು ಸಲೈವಾ. ಇಲ್ಲಿಯೂ ಸಹ ಕಂಡೀಷನ್ ರೆಸ್ಪಾನ್ಸು ಸಲೈವಾ. ನೆಕ್ಸ್ಟ್ ಅದು ಅಂದರೆ ಆಫ್ಟರ್ ಕಂಡೀಷನಿಂಗ್. ಓಕೆ, ಇಲ್ಲಿಯೂ ಸಹ ಅದು ನೋಡಿಲಿ, ಕಂಡೀಷನ್ ಸ್ಟಿಮ್ಯುಲಸ್ ಯಾವುದು, ಬೆಲ್. ಕಂಡೀಷನ್ ರೆಸ್ಪಾನ್ಸು ಸಲೈವಾ. ಅದೇ ಥರ ಅನ್ಕಂಡೀಷನ್ ಸ್ಟಿಮ್ಯುಲಸ್ಸು ಫುಡ್ಡು, ಅನ್ಕಂಡೀಷನ್ ರೆಸ್ಪಾನ್ಸು ಸಲೈವಾ. ಓಕೆ, ಸೊ ಆನ್ಸರ್ ಗೊತ್ತಾಗಿದೆ ಅನ್ಕೊಂತೀನಿ ನಾನು. 61ನೇ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಹಿಯರ್ ಫುಡ್ ಈಸ್ ಕೇಳಿದ್ದಾರೆ. ಫುಡ್ ಏನಪ್ಪ ಅಂತಂದರೆ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ಸು. ಮತ್ತು ಈ ಮೇಲಿನ ಕ್ವಶನ್ಗೆ ಆನ್ಸರು ಗಂಟೆಯ ಶಬ್ದ ಕೇಳಿದ್ದಾರೆ. ಗಂಟೆಯ ಶಬ್ದ ಏನಪ್ಪ ಅಂತಂದರೆ ಇಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅದು. ಓಕೆ, ಸೊ ಇಲ್ಲಿವರೆಗೂ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ನಲ್ಲಿ ಏನಾದರೂ ತಪ್ಪಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ಎಕ್ಸ್ಪ್ಲನೇಷನ್ಲ ನಿಮಗೆ ಅರ್ಥ ಆಗಿದೆ ಇಲ್ಲೋ ಅಂತ ಅದನ್ನೂ ಸಹ ನೀವು ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.